ನಮಸ್ಕಾರ, ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. 20 ತಿಂಗಳ ಬಳಿಕ ಪುಟಾಣಿಗಳ ಶಾಲೆ ಆರಂಭ. ಅರ್ಧ ದಿನ ಶಾಲೆ, ಹೇಗಿರಲಿದೆ ತರಗತಿ? ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್. 1 ರಿಂದ 5 ಶಾಲೆ ಓಪನ್. ರಾಜ್ಯಾದ್ಯಂತ ಇವತ್ತಿನಿಂದ 1 ರಿಂದ 5ನೇ ತರಗತಿವರೆಗಿನ ಕ್ಲಾಸ್ಗಳು ಆರಂಭ ಆಗ್ತಾ ಇರೋದು. 5ನೇ ತರಗತಿವರೆಗಿನ ಮಕ್ಕಳಿಗೆ ಶಾಲೆಗಳು ಓಪನ್ ಆಗಿದೆ. 20 ತಿಂಗಳುಗಳ ಬಳಿಕ ಶಾಲೆಗಳು ತೆರೀತಾ ಇದ್ದು, ಶಾಲಾ ಸಿಬ್ಬಂದಿಗೆ ಮಕ್ಕಳಿಗೆ ಅದ್ದೂರಿ ಸ್ವಾಗತವನ್ನ ಅವರು ಕೋರಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಹಬ್ಬದ ವಾತಾವರಣ ಕಂಡು ಬಂದಿದೆ. ಶಿಕ್ಷಕರು, ಶಾಲಾ ಸಿಬ್ಬಂದಿಯ ಮುಖದಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ಶಾಲೆಗಳಲ್ಲಿ ಕೊರೋನಾ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸಲು ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನು ಕೊಟ್ಟಿದೆ. ಶಿಕ್ಷಕರು, ಶಾಲಾ ಸಿಬ್ಬಂದಿ ಮಕ್ಕಳಿಗೆ ಮಾಸ್ಕ್, ಸಾಮಾಜಿಕ ಅಂತರವನ್ನ ಕಡ್ಡಾಯಗೊಳಿಸಲಾಗಿದೆ. ಥರ್ಡ್ ಸ್ಟ್ಯಾಂಡರ್ಡ್. ತುಂಬಾ ದಿನ ಆದ್ಮೇಲೆ ಇವತ್ತು ಸ್ಕೂಲಿಗೆ ಬರ್ತಿದ್ಯಾ, ಏನ್ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿ ಅನಿಸ್ತಿದ್ಯಾ? ನಿಂಗೆ ಆಫ್ಲೈನ್ ಕ್ಲಾಸ್ ಇಷ್ಟನಾ, ಈ ಸ್ಕೂಲಿಗೆ ಬರೋದು ಇಷ್ಟನಾ? ಸ್ಕೂಲಿಗೆ ಬರೋದು ಇಷ್ಟ. ಏನಮ್ಮ ನಿನ್ನ ಹೆಸರು? ನಿಖಿತಾ. ನಿಖಿತಾನಾ? ಎಷ್ಟನೇ ಕ್ಲಾಸು? ಫೋರ್ತ್ ಸ್ಟ್ಯಾಂಡರ್ಡ್. ಫೋರ್ತ್ ಸ್ಟ್ಯಾಂಡರ್ಡಾ? ಇದು ತುಂಬಾ ದಿನ ಆದ್ಮೇಲೆ ಸ್ಕೂಲಿಗೆ ಬರ್ತಾ ಇದ್ದಿಲ್ಲ, ಏನ್ ಅನಿಸ್ತಾ ಇದೆ ನಿಂಗೆ? ಖುಷಿ ಅನಿಸ್ತೈತೆ. ಖುಷಿ ಆಗ್ತಿದ್ಯಾ? ನಿಂಗೆ ಆಫ್ಲೈನ್ ಬಿಟ್ರೆ ಈಗ ಸ್ಕೂಲಿಗೆ ಬರೋದು ಒಳ್ಳೇದಾ? ಸ್ಕೂಲಿಗೆ ಬರೋದು. ಸ್ಕೂಲಿಗೆ ಬರೋದು. ಯಾವ ಫೇವ್ರೆಟ್ ಸಬ್ಜೆಕ್ಟ್ ನಿಂದು? ಮ್ಯಾಥ್ಸ್. ಮ್ಯಾಥ್ಸ್. ನಿಂಗೆ ಆಫ್ಲೈನ್ ಕ್ಲಾಸ್ ಒಳ್ಳೇದಾ, ಈ ಸ್ಕೂಲಿಗೆ ಬರೋದು ಒಳ್ಳೇದಾ? ಸ್ಕೂಲಿಗೆ ಬರೋದು. ಯಾಕೆ ಆಫ್ಲೈನ್ ಕ್ಲಾಸ್ ಸರಿಯಾಗಲ್ವಾ? ಇಲ್ಲ, ನಾನು ಸ್ಕೂಲಿಗೆ ಬರೋದೇ ಇಷ್ಟ. ಬೋರ್ಡ್ ಮೇಲೆ ಇಟ್ಕೊಂಡು ಬರೋದು. ಬೋರ್ಡ್ ಮೇಲೆ ಬರ್ಸೋದು ಇಷ್ಟ. ಗುಣಶ್ರೀ. ಗುಣಶ್ರೀ, ಎಷ್ಟು ತುಂಬಾ ದಿನ ಆದ್ಮೇಲೆ ಸ್ಕೂಲ್ಗೆ ಬರ್ತಾ ಇದ್ದೆ, ಬ್ಯಾಗ್ ಎಲ್ಲ ಹಾಕೊಂಡು, ಏನ್ ಅನಿಸ್ತಾ ಇದೆ ನಿಂಗೆ? ಖುಷಿ ಅನಿಸ್ತೈತೆ. ಖುಷಿ ಆಗ್ತಿದ್ಯಾ? ಎಷ್ಟನೇ ಕ್ಲಾಸ್? ಥರ್ಡ್ ಸ್ಟ್ಯಾಂಡರ್ಡ್. ಏನೇನು ಮಾಡಬೇಕು ಅಂತ? ಎಕ್ಸಾಮ್ ಇದೆ ಇವತ್ತು. ಎಕ್ಸಾಮ್ ಇವತ್ತು ಶಾಲೆ ಶುರುವಾಗ್ತಿದೆ 20 ತಿಂಗಳಾದ್ಮೇಲೆ. ಏನ್ ಅನ್ನಿಸ್ತಾ ಇದೆ ನಿಂಗೆ? ತುಂಬ ಖುಷಿಯಾಗಿದೆ. ತುಂಬ ದಿವಸ ಆಯಿತು ಫ್ರೆಂಡ್ಸ್ ಥರ ಮಾತಾಡ್ಬೋದು. ಅವಾಗಲಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಲಿಂದ ಪಾರ್ಟ್ನರ್ಶಿಪ್ಪು ತುಂಬ ಇತ್ತು. ತುಂಬ ಫೈಟಿಂಗು. ಅಂದಮೇಲೆ ಇದು ನೇಮ್ಸು ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೋ ಕೋಪ ಮಾಡ್ಕೊಂಡು ಬಿಟ್ಟರೆ ಪಾರ್ಟ್ನರ್ಸ್ ಇಲ್ಲ, ಹಂಗಿತ್ತು. ಇವಾಗ ಬಂದ್ಬಿಟ್ಟು ಸ್ಕೂಲಿಗೆ ಚೆನ್ನಾಗಿದೆ. ಇಲ್ಲ, FA1 FA2 ಎಲ್ಲ ಚೆನ್ನಾಗಿ ಬರೀತಾ ಇದೆ. ಇವಾಗ SA1 ಸ್ಕೂಲಲ್ಲಿ ಚೆನ್ನಾಗಿದೆ. ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್ ನೀನು? ಎಷ್ಟನೇ ಕ್ಲಾಸ್? ಫೋರ್ತ್ ಕ್ಲಾಸ್. ಫೇವರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಮ್ಯಾಥ್ಸ್ ಆದ್ಮೇಲೆ ಕನ್ನಡ. ಮೈಸೂರಿನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸ್ವಾಗತಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಶಾಲೆಯ ಮುಖ್ಯ ದ್ವಾರದಲ್ಲಿ ಸ್ವಾಗತ ಫಲಕ, ರಂಗೋಲಿ ಹಾಕಿ ಸ್ವಾಗತ ಕೋರಲಾಗಿದೆ. ಶಾಲೆಯ ಸಿಬ್ಬಂದಿ ಶಾಲೆಗಳನ್ನ ತಳಿರು ತೋರಣಗಳಿಂದ ಸಿಂಗರಿಸಿದ್ದಾರೆ. ಸಂಪೂರ್ಣವಾಗಿ ಕೋವಿಡ್ ಮಾರ್ಗಸೂಚಿಯೊಂದಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಸೌಂದರ್ಯ ಜಗದೀಶ್ ಕುಟುಂಬಕ್ಕೆ ನೋಟಿಸ್ ಅನ್ನ ನೀಡಿದ್ದು, ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಪತ್ನಿ ರೇಖಾ, ಪುತ್ರ ಸ್ನೇಹಿತೇಶ್ಗೂ ಕೂಡ ಬುಲಾವನ್ನ ನೀಡಲಾಗಿದ್ದು, ಸೌಂದರ್ಯ ಜಗದೀಶ್ ಕುಟುಂಬಕ್ಕೆ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಪತ್ನಿ ರೇಖಾ, ಪುತ್ರ ಸ್ನೇಹಿತೇಶ್ಗೂ ಬುಲಾವನ್ನ ನೀಡಲಾಗಿದ್ದು, ಹಲ್ಲೆ ಸಂಬಂಧ ನಿಮ್ಮ ವಿರುದ್ಧ ದೂರು ದಾಖಲಾಗಿದೆ, ದೂರಿನ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ನೋಟಿಸ್ ಅನ್ನ ಸರ್ವ್ ಮಾಡಿದ್ದು, ರಾಜಿ ಆಗುವಂತೆ ದೂರುದಾರರಿಗೆ ಫೋನ್ ಕರೆಯನ್ನ ಮಾಡಲಾಗಿತ್ತು. ಸ್ಯಾಂಡಲ್ವುಡ್ ನಟ ಸೇರಿದಂತೆ ಹಲವರು ಕರೆಯನ್ನ ಮಾಡಿದ್ರು. ಗಲಾಟೆ ದೊಡ್ಡದು ಮಾಡಬಾರದು ಅಂತ ಹೇಳಿ ರಾಜಿಗೆ ಪ್ರಯತ್ನವನ್ನ ಮಾಡಲಾಗಿತ್ತು. ಅಲ್ಲಿ ಯಾವುದೇ ರೀತಿಯಲ್ಲೂ ಗಲಾಟೆ ದೊಡ್ಡದಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹಲವರಿಂದ ಕರೆಯನ್ನ ಮಾಡಿಸಲಾಗಿತ್ತು. ಇದೇ ವೇಳೆ ದೂರುದಾರರ ಮನೆಯ ಸ್ಪಾಟ್ ಮಹಜರನ್ನ ನಡೆಸಿದ್ದಾರೆ ಪೊಲೀಸರು. ಹಲ್ಲೆ ನಡೆದಂತಹ ಸ್ಥಳ, CCTV, ಹಲ್ಲೆಗೆ ಒಳಗಾದವರಿಂದ ಮಾಹಿತಿಯನ್ನ ಪಡೆದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಇದೇ ವೇಳೆ ಘಟನೆ ನಡೆದು 2 ದಿನ ಆದರೂ ಆರೋಪಿಗಳನ್ನ ಇನ್ನೂ ಪೊಲೀಸರು ಬಂಧಿಸಿಲ್ಲ. ಇದಕ್ಕೆ ಈಗ ಒಂದಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹಲ್ಲೆಯ CCTV ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬರುವಂತೆ ಈಗ ನೋಟಿಸ್ ಅನ್ನ ನೀಡಲಾಗಿದ್ದು, ಪತ್ನಿ ರೇಖಾ, ಪುತ್ರ ಸ್ನೇಹಿತೇಶ್ಗೂ ಕೂಡ ಬುಲಾವನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಡಬೇಕು ಅಂತ ಹೇಳಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಿಂದ ಈಗ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ.
ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರ ಕಂಡುಕೊಳ್ಳಬಹುದು. ಯಾವುದೇ ರೀತಿಯಾದಂತಹ ಕೊರೋನಾದ ಪ್ರಶ್ನೆಗಳಿದ್ರೆ ನೀವು ಈ ನಂಬರ್ ಅನ್ನ ಪ್ರಶ್ನೆ ಹಾಕಿದ್ರೆ ಆ ನಂಬರ್ ಇಂದನೇ ನಿಮಗೆ ಉತ್ತರ ಬರುತ್ತೆ. ಆ ನಂಬರ್ ಈ ರೀತಿಯಾಗಿದೆ 7977773753. ಈ ನಂಬರ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಖರವಾದ ಉತ್ತರವನ್ನ ಪಡೆಯಿರಿ. ಅದರ ಜೊತೆಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಸಂಪೂರ್ಣವಾದ ಹೆಚ್ಚಿನ ವಿವರಗಳನ್ನ ಪಡ್ಕೊಳ್ಬಹುದು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ನಾಡಗೀತೆ ಯಾವುದು ಸರಿ, ನಾಡಗೀತೆ ಹೇಗ್ ಹಾಡಬೇಕು, ಸಿ ಅಶ್ವಥ್ ಅನಂತಸ್ವಾಮಿ ಯಾರ ಧಾಟಿ ಬಳಸಬೇಕು, ಗೊಂದಲಕ್ಕೆ ತೆರೆ ಬೀಳುವವರಿಗೂ ನ್ಯೂಸ್ 18 ಮೆಗಾ ಅಭಿಯಾನ. ನಾಡಗೀತೆ ಅಪಸ್ವರಕ್ಕೆ ತೆರೆ ಯಾವಾಗ, ನ್ಯೂಸ್ 18 ಮೆಗಾ ಅಭಿಯಾನ. ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವದ ವೇಳೆ ಕೆಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಕೆಲವು ವಿಚಾರಗಳು ಸ್ಪಷ್ಟತೆಯೇ ಸಿಗದಂತೆ ಮರೆಯಾಗುತ್ತೆ. ಆದ್ರೆ ಈ ಬಾರಿ ವಿವಾದಕ್ಕೆ ಕಾರಣ ಆಗಿರೋದು ಖುದ್ದು ನಾಡಗೀತೆ. ನಾಡಗೀತೆಯ ಸಾಲುಗಳು ಹಾಗೂ ಸ್ವರವೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಮೈಸೂರು ಅನಂತಸ್ವಾಮಿ ಧಾಟಿ ಸರಿಯೇ, ಸಿ ಅಶ್ವಥ್ ಸ್ವರ ಸಂಯೋಜನೆಯಲ್ಲೇ ಹಾಡಬೇಕೆ? ಒಬ್ಬೊಬ್ಬರದ್ದು ಒಂದೊಂದು ವಾದ. ನಾಡಗೀತೆಗೆ ಯಾವ ಧಾಟಿ ಸರಿ ಅಂತ ನಾಗರಿಕರಿಗೆ ಅಭಿಪ್ರಾಯ ತಿಳಿಸಲು ವೇದಿಕೆ ಕಲ್ಪಿಸ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ. ಇನ್ನು ಇದರ ಬಗ್ಗೆ ಸುಗಮ ಸಂಗೀತ ಕಲಾವಿದ ಕಿಕ್ಕೇರಿ ಕೃಷ್ಣಮೂರ್ತಿ ಏನ್ ಹೇಳಿದ್ದಾರೆ ನೋಡಿ. ರಾಷ್ಟ್ರಗೀತೆಗೆ ಕಾಲಮಿತಿ ಇದೆ, ಸ್ವರ ಸಂಯೋಜನೆ ಯಾವುದೂ ಇಲ್ಲ. ಆದರೆ ನಮ್ಮ ನಾಡಗೀತೆಗೆ ಯಾವುದೇ ರೀತಿಯಾದಂಥ ಕಾಲಮಿತಿನೂ ಇಲ್ಲ. ಸ್ವರ ಸಂಯೋಜನೆ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆನೂ ಕೂಡ ಆಗ್ತಾ ಇದೆ. ಕಾಲಮಿತಿ ಜಾಸ್ತಿ ಆಗ್ತಾ ಇದೆ, ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಕೆಲ ಸಾಹಿತಿಗಳು ಈಗ ಪ್ರಶ್ನೆನೂ ಮಾಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸುಗಮ ಸಂಗೀತ ಕಲಾವಿದರಂತ ಕಿಕ್ಕೇರಿ ಕೃಷ್ಣಮೂರ್ತಿಯವರು ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತೇಳಿ. ಸರ್, ನಿಮ್ಮ ಒತ್ತಾಯ ಏನು ಸರ್ ನಾಡಗೀತೆ ಸಂಬಂಧಿಸಿದಂತೆ? ಸರ್, ಇಲ್ಲಿ ಒತ್ತಾಯದ ಪ್ರಶ್ನೆನೇ ಇಲ್ಲ. ನಾಡಗೀತೆಗೆ 2 ಧಾಟಿ ಇದೆ. 1ನೇ ಧಾಟಿ ಮೈಸೂರು ಅನಂತಸ್ವಾಮಿ ಧಾಟಿ. ಅವರು 1 ಪಲ್ಲವಿ 2 ಚರಣ ಮಾಡಿದ್ದಾರೆ. ಅದು ಎಲ್ಲ ಕಡತಗಳಲ್ಲೂ, ಸರ್ಕಾರಿ ಕಡತಗಳಲ್ಲೂ ದಾಖಲಾಗಿರ್ತಕ್ಕಂಥ ವಿಚಾರ. ಅವರು 1 ಪಲ್ಲವಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಇದು ಪಲ್ಲವಿ. ಅಲ್ಲಿ ಭೂದೇವಿಯ ಮಕುಟದ ನವಮಣಿ ಅಂತಿಲ್ಲ, ಅವ್ರು ಹಾಡಿಲ್ಲ. ಅದಾದಮೇಲೆ ಜನನಿಯ ಜೋಗುಳ ವೇದದ ಘೋಷ, ಇದು ಚರಣ. ಅದಾದಮೇಲೆ ಅವರು ನೇರವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಬರ್ತಾರೆ. ಇದಿಷ್ಟೇ ಅವ್ರು ಮಾಡಿರೋದು ಕಂಪೋಸಿಂಗ್. ಅಂದರೆ 1 ಪಲ್ಲವಿ, ಜನನೀಯ ಜೋಗುಳ ಚರಣ ಮತ್ತು ಸರ್ವ ಜನಾಂಗದ ಚರಣ ಮಾಡಿದ್ದಾರೆ. ಇದನ್ನು ಹೀಗೆ ಇಟ್ಕೋತೀವಿ ಅಂತ ಸರ್ಕಾರ ಅನ್ನೋದಾದರೆ ಏನೂ ಅಭ್ಯಂತರ ಇಲ್ಲ. ಸಭೆಯ ಒಮ್ಮತಾಭಿಪ್ರಾಯ ಏನಾಗುತ್ತೆ ಅಂದರೆ, ಜಯಭಾರತ ಜನನೀಯ ತನುಜಾತೆ ಅನಂತಸ್ವಾಮಿಯವರು ಪೂರ್ತಿ ಮಾಡದೇ ಇರೋದರಿಂದ ಅಶ್ವಥ್ ಅವರನ್ನು ಪೂರ್ತಿ ಮಾಡಿದ್ದಾರೆ. ಸ್ವರ ಸಂಯೋಜನೆನ ಜಯಭಾರತ ಜನನೀಯ ತನುಜಾತೆ, ಹಚ್ಚೇವು ಕನ್ನಡದ ದೀಪ, ಅಶ್ವಥ್ ಧಾಟಿಯನ್ನು, ಹೊತ್ತಿತು ಕನ್ನಡದ ದೀಪ, ಒಂದೇ ಕರ್ನಾಟಕ ಒಂದೇ 2 ಗೀತೆ ಮೈಸೂರು ಅನಂತಸ್ವಾಮಿಯವರ ಧಾಟಿಯನ್ನು, ವಿಶ್ವವಿನೂತನ ವಿದ್ಯಾಚೇತನ ಎಚ್ ಕೆ ನಾರಾಯಣ ಅವರ ಧ್ವನಿಯನ್ನು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪಿ ಕಾಳಿಂಗರ ಅವರ ಧ್ವನಿಯನ್ನು ಬಳಸಿಕೊಳ್ಳಬಹುದೆಂದು ಸರ್ವಾನುಮತದಿಂದ ತೀರ್ಮಾನವಾಗಿ ಹಚ್ಚೇವು ಕನ್ನಡದ ದೀಪ ಧ್ವನಿ ಸುರುಳಿನೂ ಕನ್ನಡ ಸಾಹಿತ್ಯ ಪರಿಷತ್ತು ಹೊರತರುತ್ತೆ. ಮತ್ತು ಯಾಕೆ ಗೊಂದಲ, ಯಾಕೆ ಸರ್ ಇದು? ಗೊಂದಲ ವಾಸ್ತವವಾಗಿ ಇರಲಿಲ್ಲ. ಗೊಂದಲ ಈಗ ಹುಟ್ಟಾಕಿದ್ದು. ಈಗ ಚನ್ನವೀರ ಕಣಿವೆ ಸಮಿತಿ ಮೀಟಿಂಗ್ ಮಾಡಿ ವರದಿ ಕೊಟ್ಟಿತ್ತು, ಅಲ್ಲೂ ಗೊಂದಲ ಇರಲಿಲ್ಲ. ವಸಂತ ಕನಕಾಪುರ ಕಮಿಟಿ ವರದಿ ಕೊಟ್ಟಿತ್ತು, ಗೊಂದಲ ಇರಲಿಲ್ಲ. ಎಲ್ಲ ಕಡತದಲ್ಲೂ ಇದೇ ನಮೂದಾಗಿರೋದು. ಪೂರ್ತಿ ನಾಡಗೀತೆಯನ್ನು ಅಶ್ವಥ್ ಅವರು ಮಾಡಿದ್ದಾರೆ. 1 ಪಲ್ಲವಿ 2 ಚರಣವನ್ನು ಅನಂತಸ್ವಾಮಿ ಮಾಡಿದ್ದಾರೆ. ಸಂಕ್ಷಿಪ್ತಗೊಳಿಸಬಹುದಾದರೆ ಅನಂತಸ್ವಾಮಿಯವರ ಧಾಟಿಯನ್ನು, ಪೂರ್ಣ ಮಾಡುವುದಾದರೆ ಅಶ್ವಥ್ ಅವರ ಧಾಟಿಯನ್ನು ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ. ಅದಕ್ಕೆ ಇವರೆಲ್ಲರೂ ಸೈನ್ ಹಾಕಿದ್ದಾರೆ. ಆ ಸಭೆಯಲ್ಲಿ ದೊಡ್ಡರಂಗೇಗೌಡರು ಸೈನ್ ಹಾಕಿದ್ದಾರೆ, ಮುದ್ದು ಕೃಷ್ಣ ಅವರು ಸೈನ್ ಹಾಕಿದ್ದಾರೆ. ಇದರ ಜೊತೆಗೆ ಈಗ ಒಂದು ಕಮಿಟಿ ಮಾಡ್ತು ಸರ್ಕಾರ, ಭಾಳ ತರಾತುರು ಇಲ್ಲಿ ಈಗಲೇ ಮಾಡಿಬಿಡ್ಬೇಕು, ಈ ಕ್ಷಣನೇ ಮಾಡಿಬಿಡ್ಬೇಕು ಅಂತ. ಅದೇನಾಯಿತು, ಆ ವರದಿ ಕೊಡುವಾಗ ಏನಂದುಬಿಟ್ರು ಅವರು, ಮೈಸೂರು ಅನಂತಸ್ವಾಮಿಯವರ
ಸಂಯೋಜನೆಯನ್ನು ಇಡೀ ನಾಡಗೀತೆಗೆ ಬಳಸತಕ್ಕದ್ದು ಅಂತ ಮಾಡಿಟ್ಬಿಟ್ರು. ಅಂದರೆ ಸರ್ಕಾರವನ್ನು ಹಾದಿ ತಪ್ಪಿಸುವ ಕೆಲಸವನ್ನು ಈ ಸಮಿತಿ ಮಾಡಿಬಿಡ್ತು. ಯಾಕಂದರೆ ಆನಂದ ಸ್ವಾಮಿ ಟ್ಯೂನೇ ಮಾಡಿಲ್ಲ. ಯಾರು ಟ್ಯೂನ್ ಹೇಳ್ಕೊಡೋರು? ಈ ಕಮಿಟಿಯವರು ಒಂದು 3-4 ಜನ ಹೇಳಿದ್ರಂತೆ, ನಾವೇ ಟ್ಯೂನ್ ಮಾಡಿಕೊಟ್ಬಿಡ್ತೀವಿ ಪೂರ್ತಿನ. ಅವ್ರು ಹೆಂಗೆ ಹೇಳಿದಾರೋ ಅದೇ ಥರ ಮಾಡಿಕೊಟ್ಟು ಇವ್ರು ಹೇಳ್ಕೊಟ್ಬಿಟ್ರೆ ಅದು ಅನಂತ ಸ್ವಾಮಿದಾಗುತ್ತಾ? ಅನಂತ ಸ್ವಾಮಿ ಹಾಡಿರ್ಬೇಕಲ್ವಾ? ಅನಂತ ಸ್ವಾಮಿ ಹಾಡಿರೋ ದಾಖಲೆಗಳಿದೆ. ಅಶ್ವಥ್ರವರ ನಾಡಗೀತೆಗೆ ಇಡೀ ನಾಡಗೀತೆಯನ್ನು ಹಾಡುವ ಸಮಯ ಕೇವಲ 2 ನಿಮಿಷ 30 ಸೆಕೆಂಡು. 2 ನಿಮಿಷ 30 ಸೆಕೆಂಡ್ಗೆ ಇಡೀ ನಾಡಗೀತೆ ಹಾಡಬಹುದಾದರೆ ಒಪ್ಪಿಗೆ ಕೊಟ್ಟಿದ್ರು ಕೂಡ ಸರ್ಕಾರ ಯಾಕೆ ಇನ್ನೂ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಕಾಲಮಿತಿ ಮತ್ತು ಸ್ವರ ಸಂಯೋಜನೆ ಬಗ್ಗೆ? ನಾನು ಸರ್ಕಾರನ ಈ ವಿಚಾರದಲ್ಲಿ ದೂಷಣೆ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಸಮಿತಿ ತಪ್ಪು ಮಾಡಿಬಿಟ್ಟಿದೆ. ಸಮಿತಿ ತಪ್ಪು ವರದಿ ಕೊಟ್ಬಿಟ್ಟು ಪಾಪ ಸರ್ಕಾರ ಏನು ಮಾಡುತ್ತೆ? ಸರ್ಕಾರನ ದೂಷಣೆ ಮಾಡೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಸರ್ಕಾರದ ತಪ್ಪಿ ಇದರಲ್ಲಿದೆ ಅಂತ ಅನ್ಸಲ್ಲ. ಏನು ಹೇಳ್ತೀರಾ ಸರ್ ಮತ್ತೆ ಅನ್ನೋದಾದ್ರು ಈ ಗೊಂದಲಕ್ಕೆ ಪರಿಹಾರ ಏನು? ಗೊಂದಲಕ್ಕೆ ಒಂದೇ ಪರಿಹಾರ. ಒಂದು, ಅವರು ಕೊಟ್ಟಿರ್ತಕ್ಕಂಥ ವರದಿ ಸುಳ್ಳು. ಪರಿಹಾರ ಅವರ ಪೂರ್ತಿ ಮಾಡುವುದಾದರೆ ಅಶ್ವಥ್ರವರ ಧಾಟಿಯನ್ನೇ ಮಾಡಬೇಕು. 1 ಪಲ್ಲವಿ 2 ಚರಣ ಮಾಡುವುದಾದರೆ ಅನಂತ ಸ್ವಾಮಿಯವರ ಗೀತೆಯನ್ನು ಅವರು ಅಳವಡಿಸ್ಕೊಳ್ಬೋದು. ಇದರಲ್ಲಿ ಯಾವ ಗೊಂದಲವೂ ಇಲ್ಲ, ದ್ವಂದ್ವನೂ ಇಲ್ಲ, ಸುಳ್ಳೂ ಇಲ್ಲ. ಇದು ಸತ್ಯದ ಅನ್ವೇಷಣೆ. ನೀವು ಮಾಡಿರೋದು ಕೂಡ ಸತ್ಯದ ಅನ್ವೇಷಣೆ. ಈ ನಿಮ್ಮ ನ್ಯೂಸ್ 18 ಮುಖಾಂತರ ಈ ಸತ್ಯ ಜನಕ್ಕೆ ಗೊತ್ತಾಗಬೇಕು. ಅದು ನಮ್ಮ ಕಳಕಳಿ. ನಮಸ್ಕಾರ. ಇದು ಕಿಕ್ಕೇರಿ ಕೃಷ್ಣಮೂರ್ತಿಯವರ ಅಭಿಪ್ರಾಯ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿ ಮೂಡಿದೆ ಅನ್ನುವ ಅಭಿಯಾನವನ್ನ ನೋಡ್ತಾ ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. आपने टीका लगाया क्या? टीका लगा, जरा टीका लगा, जब अपनी बारी आए टीका लगा, टीका लगा, जरा टीका लगा, जब अपनी बारी आए टीका लगा, टीका लगा, जरा टीका लगा, जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले है जनहित में जारी मिलती का डरना, ओ निडर टीका लगा, जरा टीका लगा, जब अपनी बारी आए टीका लगा, टीका लगा, जरा टीका लगा, जरा टीका 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 लगाया क्या? टीका लगा, जरा टीका लगा, जब अपनी बारी आए टीका लगा. ನೆಲ ಜಲ ವಿವಾದದ ಬಗ್ಗೆ ಬಿಜೆಪಿ ಸಾಫ್ಟ್ ಆಗಿದೆಯಾ? ಈ ಬಗ್ಗೆ ಕನ್ನಡ ಸಂಸ್ಕೃತಿ ಸಚಿವರು ಹೇಳೋದೇನು? ನ್ಯೂಸ್ 18 ಕನ್ನಡ ಸಂಪಾದಕರಾಗಿರುವ ಸಿದ್ದಪ್ಪ ಕಾಳೋಜಿ ಅವರು ನಡೆಸಿಕೊಟ್ಟ 1-to-1 ಕಾರ್ಯಕ್ರಮದಲ್ಲಿ ಸಚಿವ ಸುನಿಲ್ ಕುಮಾರ್ ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ. ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ ಇದರ ರಕ್ಷಣೆ ಕನ್ನಡಿಗರಿಗೆ ತುಂಬ ಮುಖ್ಯ. ಜೊತೆಗೆ ನೆರೆಯ ತಮಿಳುನಾಡಾಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ಇದ್ದಷ್ಟ ಭಾಷಾ ಪ್ರೇಮವಾಗಲಿ ನಮ್ಮ ಹತ್ರ ಇಲ್ಲ. ಜೊತೆಗೆ ನಮ್ಮ ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲೂ BJP ಸರ್ಕಾರ ಇದೆ, ಇಲ್ಲೂ ಕೂಡ BJP ಸರ್ಕಾರ ಇದೆ. ಆದರೂ ಕೂಡ ಎಲ್ಲೋ ನಮ್ಮ ಫಾರ್ ಎಕ್ಸಾಂಪಲ್ ನಿಮಗೆ ಗಡಿ ವಿವಾದ, ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ, ಮಹದಾಯಿ ವಿವಾದ ಬಂದಾಗ, ಸೊ ಎಲ್ಲೋ ಒಂದು ಕಡೆ BJPಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಅಲ್ಲ, ಆ ರೀತಿಯ ನಿಮ್ಮಲ್ಲಿ ತಪ್ಪಭಿಪ್ರಾಯ ಇರ್ಬೋದು. ಕನ್ನಡದ ನೆಲದ ವಿಷಯ ಬಂದಾಗ, ಜಲದ ವಿಷಯ ಬಂದಾಗ ನಾವು ಇಡೀ ರಾಜ್ಯದ ಜನ ಪಕ್ಷಭೇದ ಮರೆತು ಒಂದಾಗಿದ್ದೇವೆ. ಇದು ಯಾವುದೋ ಸರ್ಕಾರದ ಪ್ರಶ್ನೆ ಅಲ್ವೇ ಇಲ್ಲ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಪಕ್ಕದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ತನವನ್ನು ನಾವು ಕಳ್ಕೊಳ್ಳಿಕ್ಕೆ ಯಾವತ್ತೂ ಕೂಡ ನಾವು ತಯಾರಿಲ್ಲ. ಯಾವುದೇ ರೀತಿಯಾದಂಥ ಈ ರೀತಿಯ ವಿಷಯಗಳು ಬಂದಾಗ ಕರ್ನಾಟಕದ ಹಿತವನ್ನು ಕಾಪಾಡಿಕೊಳ್ಳುವಂಥದ್ದೇ ನಮ್ಮ ಮೊದಲ ಆದ್ಯತೆ. ಹಾಗಾಗಿ ನಾವು ದೇಶ ಮೊದಲು ಅನ್ನುವಂಥ ಘೋಷಣೆ ಹಿಡ್ಕೊಂಡೆ ನಾವು ಹೊರಟಿರೋವಂಥವ್ರು. ಹಾಗಾಗಿ ನಮಗೆ ಕನ್ನಡದ ವಿಷಯ ಬಂದಾಗ ನಮಗೆ ಕರ್ನಾಟಕನೇ ಮೊದಲು, ನಂತರ ಉಳಿದಂಥ ಸಂಗತಿಗಳೆಲ್ಲದೂ ಕೂಡ. ಹಾಗಾಗಿ ನೀವು ಉಲ್ಲೇಖ ಮಾಡಿದಂಥ ಯಾವ್ಯಾವ ವಿವಾದದ ಸಂಗತಿಗಳಿದೆ ಆ ಎಲ್ಲ ವಿಷಯಗಳಲ್ಲಿ ಕರ್ನಾಟಕ ನಮ್ಮ ಮೊದಲನೇ ಆದ್ಯತೆ. ನಮ್ಮ ರಾಜ್ಯಕ್ಕೆ ತೊಂದರೆ ಆಗದಂತೆ ಎಲ್ಲ ರೀತಿಯ ನಿಲುವುಗಳನ್ನು ನಾವು ತೆಗೆದುಕೊಳ್ತೇವೆ. ಹೀಗೆ ಅನೇಕ ವಿಚಾರಗಳ ಬಗ್ಗೆ ಸಚಿವ ಸುನಿಲ್ ಕುಮಾರ್ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಅದರ ಸಂಪೂರ್ಣ ಸಂದರ್ಶನ ಇಂದು ಸಂಜೆ 6 ಗಂಟೆಗೆ 1-to-1 ವಿತ್ ಸಿದ್ದು ಕಾಳೋಜಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ತಪ್ಪದೆ ವೀಕ್ಷಿಸಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.